ವೃಷಭ ರಾಶಿಯವರಿಗೆ ಈ ವರ್ಷದ ಆದಿಯಲ್ಲಿ ನಿಮಗೆ ಗುರುಬಲದಿಂದಾಗಿ ನಿಮ್ಮ ಪಾಲಿಗೆ ಸಿಹಿ ಹೆಚ್ಚಾಗಿದೆ, ಬೆಲ್ಲ ಅಧಿಕವಾಗಿದೆ. ಹೀಗಾಗಿ ನೀವು ಸಮೃದ್ಧವಾಗಿ ನಿಶ್ಚಿಂತೆಯಿಂದ ಇರಬಹುದು. ದ್ವಿತೀಯದಲ್ಲಿ ಗುರು ಇದ್ದರೆ ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ. ಮಾತಿಗೆ ಕೊರತೆ ಇಲ್ಲ, ಊಟಕ್ಕೆ ಕೊರತೆ ಇಲ್ಲ, ಹಣಕ್ಕೆ ಕೊರತೆ ಇಲ್ಲ, ವಿದ್ವಾಂಸತ್ವ ಅಂದರೆ ಬುದ್ಧಿವಂತಿಕೆ ಕೊರತೆ ಇಲ್ಲ. ಹೀಗೆ ಹಲವು ಶುಭ ಫಲಗಳನ್ನು ತಂದುಕೊಟ್ಟಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ಇತ್ಯಾದಿ ಶುಭ ವಾತಾವರಣವನ್ನು ಖಂಡಿತ ಕಾಣ್ತೀರ ಈ ಪರಾಭವ ಸಂವತ್ಸರದ ಪ್ರಾರಂಭದಲ್ಲೇ. ಅಷ್ಟೇ ಅಲ್ಲ, ಶನೈಶ್ಚರನು ಲಾಭದಲ್ಲಿದ್ದಾನಲ್ಲ, ಇದು ನಿಮ್ಮ ಪಾಲಿಗೆ ಒರಿಜಿನಲ್ ಫಲ. ಶನೈಶ್ಚರನಿಂದಾಗಿ ಬಹ್ವಾಯು ಸ್ಥಿರ ಸಂಪದಾಯ ಸಹಿತ ಅಂತ ಹೇಳುತ್ತೆ. ಹೀಗಾಗಿ ಬಹು ಸಂಪತ್ತನ್ನು ತಂದುಕೊಡ್ತಕ್ಕಂಥವನಾಗಿದ್ದಾನೆ ನಿಮ್ಮ ಪಾಲಿಗೆ ಶನಿ ಪರಮಾತ್ಮ. ಆತ ಕರ್ಮಾಧಿಪತಿಯೂ ಹೌದು, ಭಾಗ್ಯಾಧಿಪತಿಯೂ ಹೌದು. ಲಾಭದಲ್ಲಿದ್ದಾಗ ಅದೃಷ್ಟದಿಂದ ನಿಮ್ಮೆಲ್ಲ ಕೆಲಸಗಳು ಸಾಂಗವಾಗಿ ನೆರವೇರುತ್ತೆ. ಹಿರಿಯರ ಸಹಕಾರದಿಂದ, ಸಪೋರ್ಟಿಂದ ಉನ್ನತ ಸ್ಥಾನಕ್ಕೆ, ಅಧಿಕಾರಕ್ಕೆ ಬರಲಿಕ್ಕೆ ಅವಕಾಶಗಳಿದ್ದಾವೆ ಈ ವರ್ಷದಲ್ಲಿ. ನಿಮಗೆ ಗುರುಬಲ ಜೂನ್ ನಂತರದಲ್ಲಿ ಹೊರಟೋಗುತ್ತೆ, ಆದರೆ ಶನಿಬಲ ಮಾತ್ರ ಈ ವರ್ಷವಿಡೀ ನಿಮ್ಮನ್ನು ಕಾಪಾಡುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಣಕ್ಕೆ, ವೃತ್ತಿಗೆ ಕೊರತೆ ಆಗೋದಿಲ್ಲ. ಜೂನ್ ನಂತರದಲ್ಲಿ ಗುರು ತೃತೀಯಕ್ಕೆ ಹೋಗ್ತಾನೆ, ಗುರುಬಲ ಹೊರಟು ಹೋಗುತ್ತೆ. ಆಗ ಸ್ವಲ್ಪ ಮಟ್ಟಿಗೆ ನಿಮ್ಮ ಫಲಗಳು ಸ್ವಲ್ಪ ಡಲ್ ಆಗಬಹುದು, ಸ್ವಲ್ಪ ಈ ಜಿಪುಣತನ ಆವರಿಸಬಹುದು. ನಿಮಗೆ ಸಹೋದರಲ್ಲಿ ಸ್ವಲ್ಪ ಅಸಮಾಧಾನದ ವಾತಾವರಣ ಕಾಣಬಹುದು. ಆದರೆ ಪೌರುಷ ಪರಾಕ್ರಮಗಳೇನು ಕಡಿಮೆ ಇಲ್ಲ ನಿಮಗೆ. ನೀವು ದಾರಿ ಇಟ್ಟಿದ್ದನ್ನು ಮತ್ತೆ ಹಿಂತೆಗೆಯೋ ಈ ಮಾತಿಲ್ಲ, ಆ ರೀತಿಯಲ್ಲಿ ಚೆನ್ನಾಗಿದೆ. ಮತ್ತು ಎಲ್ಲಿವರೆಗಪ್ಪ ಅಂತಂದರೆ ಅಕ್ಟೋಬರ್ ನಂತರದಲ್ಲಿ ಗುರು ಮತ್ತೆ ಚತುರ್ಥಕ್ಕೆ ಹೋಗ್ತಾನೆ. ಆಗ ಮತ್ತೆ ಸೌಖ್ಯ ಸಮೃದ್ಧಿ, ವಾಹನ ಸೌಖ್ಯ, ಬಂಧು ಸೌಖ್ಯ, ಮಾತೃ ಸೌಖ್ಯ, ಮನೆ ತಗೊಳ್ತಕ್ಕಂಥದ್ದು, ವಾಹನ ಖರೀದಿ ಮಾಡ್ತಕ್ಕಂಥ ಸಾಧ್ಯತೆಗಳು ಇವುಗಳನ್ನೆಲ್ಲ ಸೂಚಿಸುತ್ತೆ. ಹೀಗಾಗಿ ನವೆಂಬರ್ ನಂತರ ಜನವರಿವರೆಗೆ ತುಂಬ ಚೆನ್ನಾಗಿದೆ, ಸೌಖ್ಯ ಸಮೃದ್ಧಿಗೆ ಕಾಲ ಏರ್ಪಾಡಾಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಇದರ ಜೊತೆಗೆ ಡಿಸೆಂಬರ್ನಲ್ಲಿ ನಾವು ಕಾಣ್ತೀವಿ ನಿಮಗೆ ಕೇತು ತೃತೀಯಕ್ಕೆ ಬರ್ತಕ್ಕಂಥದ್ದು ಮತ್ತು ಭಾಗ್ಯಕ್ಕೆ ರಾಹುವಿನ ಪ್ರವೇಶ ಆಗ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು, ಬೇಡದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಗಳು ಮತ್ತು ಅಪವಾದ ಬರತಕ್ಕಂತಹ ಸಾಧ್ಯತೆಗಳು ಇರುತ್ತದೆ. ಬಹಳ ಹುಷಾರಾಗಿರಬೇಕು. ಜವಾಬ್ದಾರಿಯುತ ಕೆಲಸಗಳಲ್ಲಿ ನಿಮಗೆ ಸ್ವಲ್ಪ ಅಪಮಾನ, ಮುಖಭಂಗ ಆಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸುತ್ತೆ. ಹುಷಾರು. ಆದರೆ ನಿಮಗೆ ಹುಂಬತನ ಇರುತ್ತದೆ. ಕೇತುವಿನಿಂದಾಗಿ ತೃತೀಯದಲ್ಲಿ ಸ್ವಲ್ಪ ಹೋರಾಟದ ಮನೋಭಾವ ಬಂದುಬಿಡ್ತದೆ. ಧೈರ್ಯ, ಧೃತಿ ಅಂತೀವಲ್ಲ, ಅದು ಉಂಟಾಗುತ್ತೆ. ಅದು ಏನಪ್ಪ ಮಾಡುತ್ತೆ ಅಂದರೆ, ಅರಿವನ್ನು ಪಕ್ಕಕ್ಕಿಟ್ಟು ಹೋರಾಟ ಮಾಡಿದ್ರೆ ನಮಗೆ ಫಲ ಕಡಿಮೆ ಆಗುತ್ತೆ, ವಿರೋಧಗಳು ಜಾಸ್ತಿ ಆಗುತ್ತೆ. ಹೀಗಾಗಿ ಗುರುವಿನ ಮಾರ್ಗದರ್ಶನ ತಗೊಳ್ಳೋದು ಬಹಳ ಒಳ್ಳೆಯದು. ಇಷ್ಟೆಲ್ಲ ಸಣ್ಣ ಪುಟ್ಟ ತೊಡಕುಗಳಿದ್ದರೂ ನಿಮಗೆ ಶನೈಶ್ಚರನ ಬಲ ತುಂಬ ಚೆನ್ನಾಗಿದೆ. ಹೀಗಾಗಿ ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ನಿಮ್ಮ ಕಾರ್ಯಗಳಿಗೆ ಯಶಸ್ಸು, ಜಯ, ಗೆಲುವು ಖಂಡಿತ ಇದೆ. ನೀವು ಮಾಡಬೇಕಾದಿಷ್ಟೇ ಗಣಪತಿ ಪ್ರಾರ್ಥನೆ, ಇನ್ನೊಂದು ದುರ್ಗಾ ಪ್ರಾರ್ಥನೆ. ಈ ಪ್ರಾರ್ಥನೆಗಳಿಂದ ಇಡೀ ವರ್ಷದಲ್ಲಿ ನಿಮಗೆ ಬರತಕ್ಕಂತಹ ಸಣ್ಣ ಪುಟ್ಟ ತೊಡಕುಗಳನ್ನು ದಾಟಿಕೊಂಡು ಸುಲಭವಾಗಿ ನೀವು ಆ ಶುಭ ಫಲದ ಕಡೆಗೆ ಹೆಜ್ಜೆಗಳನ್ನು ಇಡಬಹುದು. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.